ಶರಣು ಅಜ್ಜರಿ. ಇದು ಸಬ್ಬಸ್ಗಿ ಕಡುಬು ಇವತ್ತು ಸೇವನೆ ಮಾಡಿದ್ರಲ್ಲ ಪ್ರಸಾದದಲ್ಲಿ, ಬಹಳ ಚೆನ್ನಾಗಿತ್ತು ರೀ. ಅದು ಸಬ್ಬಸ್ಗಿ ಅನ್ನೋದೇ ಗೊತ್ತಾಗೋದಿಲ್ಲ. ಎಷ್ಟು ಚೆನ್ನಾಗಿತ್ತಂದ್ರೆ ಅದು ಸಬ್ಬಸ್ಗಿ ಅಂತ ಗೊತ್ತಾಗಿಲ್ಲ. ಅದೇ ಅದರ ಸ್ವರೂಪ ನೋಡ್ರಿ. ಸಬ್ಬಸ್ಗಿ ಅಲ್ಲ ಅನ್ನೋದೇ ಸಬ್ಬಸ್ಗಿಯ ರೂಪ, ಸ್ವರೂಪ. ಈ ನಾನು ಅಲ್ಲ ಅನ್ನೋದೇ ನನ್ನ ಸ್ವರೂಪ, ಹೌದಲ್ಲೇನ್ರಿ? ಹಾಗೆ ವಸ್ತು ಯಾವುದಾದ್ರೂ ಅದು ಇಲ್ಲ ಅಂತ ಅನ್ನಿಸ್ತಿತ್ತು ಅಂದ್ರೆ ಅದರ ಸ್ವರೂಪ. ಈಗ ತಲೆನೋವು ಬಂದಾಗ ತಲೆ ಐತೆ ಅನ್ನಿಸ್ತತೆ, ನೋವಿಲ್ದಾಗ ತಲೆ ಇಲ್ಲ ಅಂತ ಇತ್ತು ಅಂದ್ರೆ ಅದೇ ತಲೆಯ ನಿಜವಾದ ಸ್ವರೂಪ. ಹಂಗೆ ನಾವೇನಾದ್ರು ತಿನ್ನುವಾಗ ಆ ವಸ್ತು ಇಲ್ಲ ಅಂತ ಅನ್ಸಿದ್ರೆ ಅದು ವಸ್ತುವಿನ ನಿಜವಾದ ಸ್ವರೂಪ. ಅದೇನ್ ಮಾಡ್ತತೆ, ನಮ್ಮ ಸ್ವರೂಪದ ಜೊತೆಗೆ ಸಾಮರಸ್ಯ ಆಗ್ಬಿಡ್ತತೆ. ಸಾಮರಸ್ಯದಲ್ಲಿ ಸಮಸ್ಯೆ ಇಲ್ಲ. ಇದು ಸಿದ್ಧಾಂತ. ಅದು ಅನುಭವ ಬಂತಲ್ಲ. ಈ ಸಬ್ಸ್ಗೆ ಅಂದ್ರೆ ವಾಸನೆ ಅಂತ ಮುಖ ಸಿಂಡ್ರಿಸ್ಕೊಳ್ಳೋರು ಇರ್ತಾರ. ಅಯ್ಯೋ ಗ್ಯಾಸ್ಟ್ರಿಕ್ ಆಗ್ತೈತ್ರಿ, ಡೇಕರ್ಕೆ ಬರ್ತೈತ್ರಿ, ಬ್ಯಾಡ್ರಿ ಅನ್ನೋರೇ ಭಾಳ ಜನ. ಅದು ಆ್ಯಕ್ಚುಲಿ ಒಂದು ಸೂಡಷ್ಟು ಸಬ್ಬಸಿಗೆ ತಿನ್ಬೇಕಂತೆ ಒಬ್ರು ಹೆಣ್ಮಕ್ಳಿಗೆ. ಮಳೆಗಾಲ ಶುರುವಾಗ್ತೈತಲ್ಲ, ಅದು ಹಾಗೆ ತಿನ್ನೋದ್ರಿಂದ ಕಿಮೊಥೆರಪಿ ಮಾಡಿದಷ್ಟು ಒಳಗೆ ಗರ್ಭಾಶಯದಲ್ಲಿ PCOD ಮತ್ತೊಂದೇನೇನೋ ಆಗಿರ್ತಾವಲ್ಲ, ಅದು ಒಳಗೇನೇನು ರೋಗ ಲಕ್ಷಣಗಳು ಮತ್ತೆ ಉಲ್ಬಣ ಆಗ್ದಂಗೆ ಬೆಳಿದಂಗೆ ಅದು ನೋಡ್ಕೊತದಂತ ಸಬ್ಬಸಿಗೆ. ಅದಕ್ಕೆ ತಿನ್ನೋಕ್ಕಾಗಲ್ಲ ಅಂತ ಭಾಳ ಜನ ಬಿಡ್ತಾರೆ, ಅಜೀರ್ಣ ಅಂತ ಬಿಡ್ತಾರೆ. ಈ ಥರ ಸಬ್ಬಸಿಗೆ ಕಡುಬು ಮಾಡಿ ತಿನ್ನೋದ್ರಿಂದ ಸುಲಭವಾಗಿ ಸಮಸ್ಯೆ ಪರಿಹಾರ ಆಯಿತು, ಮತ್ತು ರುಚಿಕಟ್ಟಾದ ಆಹಾರ ಆಯಿತು, ಮತ್ತು ಸುಲಭ. ಏನು ಜೋಳದಿಟ್ಟು ಸಬ್ಬೆ ಸೊಪ್ಪು ಏನಾಯ್ತು ಅದರಲ್ಲಿ? ಪೂರ್ಣ ಸಾತ್ವಿಕ ಸಜ್ಜನ ಸಾತ್ವಿಕರ ಸಂಘ ಮಾಡ್ದಂಗೆ. ಅದಕ್ಕೆ ಸಾತ್ವಿಕ ರೂಪ ಕೊಡೋದು ಕಲಿಬೇಕು ಅಡುಗೆ ಮಾಡೋರು ಯಾವಾಗಲೂ. ಅದನ್ನು ವ್ಯಗ್ರ ಮಾಡಿ ಒಗ್ಗರಣೆ ಹಾಕಿ ಸಿಕ್ಕಾಪಟ್ಟೆ ಖಾರ ಈರುಳ್ಳಿ ಎಲ್ಲ ಹಾಕಿದರೆ ಅದು ಉಗ್ರ ಆಗಿಬಿಡ್ತತೆ. ಮಲ್ಕೊಂಡಿರೋ ವಾತ ಪಿತ್ತ ಕಫ ಎಲ್ಲನೂ ಎಬ್ಸಿ ಮತ್ತು ಗಲಾಟೆ ಮಾಡೋಕ್ಕೆ ಶುರು ಮಾಡ್ತದೆ. ಉಂಡ್ರೆ ಉಂಡಂಗೆ ಅನ್ನಿಸ್ಬಾರ್ದು, ಅದೇ ಊಟದ ಸ್ವರೂಪ.